ನಮ್ಮ ಮನೇಲಿರೋ ಮಡಕೆ ಇಲ್ಲಿ ತಗೊಬಂದಿದ್ದ. ಎಷ್ಟು ತಣ್ಣಗಾಗುತ್ತೆ ಬಿಡಿ ನೀರು. ಹಾಂ, ಇಲ್ಲೇ ಇಲ್ಲೇ ನಮ್ಮೂರಲ್ಲೇ ಇದ್ದಾರಲ್ಲ, ಇಲ್ಲೇ ಮಡಿಕೆ ಮಾಡೋರು, ಇಲ್ಲೇ ತಗೊಂಡಿದ್ದು. ನೋಡು ಎಷ್ಟು ಚೆನ್ನಾಗಿ ಮಾಡ್ತಾರೆ, ಸಖತ್ತಾಗಿರ್ತವೆ. ತುಂಬ ಜನ ಬಂದು ತಗೊಂಡು ಹೋಗ್ತಾರೆ. ಇಲ್ಲಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ತಗೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ತಣ್ಣಗಾಗ್ತವೆ ಬಿಡು. ಎಷ್ಟು ಬೇಸಿಗೆಗಂತೂ ನಮ್ಮ ಮನೇಲಿ ತಗೊಂಡೋಗಿ ಇಟ್ಟಿದ್ದಕ್ಕೆ ಬಾನಿನ ಎಷ್ಟು ತಣ್ಣಗಾಯ್ತು ಗೊತ್ತಾ. ಅರಿವಿ ನೀರೇ ಚೆನ್ನಾಗಿ ಅಲ್ವಾ ಮನ್ವಿತಾ? ಹ್ಞೂನಪ್ಪ, ಮಡಿಕೆ ನೀರೇ ಚೆನ್ನಾಗೆ. ಅಯ್ಯೋ, ಮಡಿಕೆ ನೀರು ಕುಡಿತಾ ಇದ್ರೆ ಇನ್ನೊಂದು ಸ್ವಲ್ಪ ಕುಡಿಯೋಣ ಅನ್ಸುತ್ತೆ. ತಣ್ಣಗಿರೋದಕ್ಕೆ ನಾನಂತೂ ಮನೆಯಾಗ ಬೇರೆ ನೀರು ಕುಡಿಯೋದೆಯ. ಎಷ್ಟು ಚೆನ್ನಾಗಿ ಕಮ್ಮಗೆ ಬೇರೆ ಇರ್ತವೆ ನೀರು, ಒಂಥರ ಟೇಸ್ಟು. ನೀರು ಕುಡಿತಾ ಕುಡಿತಾ ಕುಡಿಯಂಗಾಗುತ್ತೆ. ಮಡಿಕೆ ನೀರೇ ಚೆನ್ನಾಗಪ್ಪ. ನಾನು ಅದಕ್ಕೆ ಬೇಸಿಗೆ ಮೊನ್ನೆ ಸೊಕತ್ತು ಬಿಸಿಲಿತ್ತು, ಅಮ್ಮ ಫ್ರಿಜ್ಜಿಗೆ ಇಡಬೇಡ ಅಂತೇಳಿ ನಾವು ಮದುವೆ ಸೆಟ್ ಆದಮೇಲೆ ಇಲ್ಲಿಗೆ ಬಂದಾಗ ನಾನು ತಗೊಂಡೋಗಿದ್ದು ಇಲ್ಲಿಂದಾನ. ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ತುಂಬ ಖರ್ಚಾಗ್ತವೆ. ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ತಗೊಂಡು ಹೋಗ್ತಾರೆ. ಎರಡು ಜೊತೆಗೆ ಹೋಗ್ತಾ ಇದ್ದಾವೆ ಎಲ್ಗಾನ. ಥೂ, ನನಗಂತೂ ನೋಡಕ್ಕೆ ಸರ್ ಗೊತ್ತಿಲ್ಲ ಕಣಮ್ಮ. ಯಾಕಾದ್ರೆ ಇಲ್ಲಾಸಿ ಬಂದ್ವೋ ಏನೋ. ಬಾ, ಎಲ್ಲಾಸಿ ಹೋಗೋಣ. ತಲೆ ತಗ್ಗಿಸ್ಕೊಂಡು ಬಾರುತ್ತಮ್ಮ, ತಲೆ ತಗ್ಸು. ನೋಡ್ಬೇಡ, ಸುಮ್ಮನೆ ನೋಡಿದ್ರೆ ನಮ್ಗಿಲ್ಲದ ದರಿದ್ರ ಸುತ್ಕೊಳತ್ತೆ. ನೋಡ್ಬೇಡ, ತಲೆ ತಗ್ಗಿಸ್ಕೊಂಡು ಬಾ. ಹಂಗೆ ಹಿಡ್ಕೊ, ನನಗೆ ತಲೆ ತಗ್ಗಿಸ್ಕೊಂಡು ನಾನೆಲ್ಲ ಕರ್ಕೊಂಡು ಹೋಗ್ತೀನಿ. ನೋಡ್ಬೇಡ, ಆ ಕಡೆ ಈ ಕಡೆ ಎಲ್ಲ ನೋಡ್ಬೇಡ. ಇಲ್ಲ ಅಮ್ಮ, ನಾನು ನೋಡೋದಿಲ್ಲ. ಹಂಗೆ ಕರ್ಕೊಂಡು ಹೋಗಿ ನೀನೇನೆ, ಸ್ವಲ್ಪ ಹಂಗೆ ತಡಾಯೋವರೆಗೂ. ಥೂ, ನೋಡ್ಬಿಟ್ರೆ ಇಲ್ಲದ ದರಿದ್ರ ಸುತ್ಕೊಬಿಡುತ್ತೆ ನಮಗೆ. ಬೆಳಗ್ಗೆ ಅತ್ತೆ ಕಾಮಿಡಿ ಮಾಡ್ತಾರಲ್ಲ, ನನಗಂತೂ ಸಿಕ್ಕಾಪಟ್ಟೆ ನಗು ಬಂದಿತ್ತು. ರೀ, ನನಗೆ ಅಷ್ಟಿಷ್ಟು ನಗು ಬಂದಿರಲಿಲ್ಲ. ನಮ್ಮಮ್ಮ ಹಂಗೆ ಒಂದೊಂದ್ಸತಿ ಎಡವಟ್ಟು, ಒಂದೊಂದ್ಸತಿ ಮರ್ತು ಬಿಡುತ್ತೆ. ಸಾಂಬಾರು ಸ್ವಲ್ಪನೇ ಐತೆ, ಗ್ಯಾಸ್ ಮೇಲೆ ಇಟ್ಟು ಸುಮ್ಮನಾಗ್ಬಿಟ್ಟೈತೆ. ಮರವು ಜಾಸ್ತಿ, ಬೇಗ ಮರ್ತು ಬಿಡುತ್ತೆ. ಅಯ್ಯೋ, ಮನೆಯೆಲ್ಲ ಹೆಂಗಾಗ್ಬಿಟ್ಟಿತ್ತಲ್ವಾ. ನನ್ಗಾದ್ರೂ ಹೇಳಿಲ್ಲ. ನಾನು ಒಳಗೆ ಹೋಗ್ತೀನಿ, ಏನೋ ನಮ್ಮ ಅತ್ತೆ ಗಮ್ ಅಂತ ಆಯ್ತು, ಏನೋ ಮಾಡ್ತೈತೆ ಅಂತ ನಾನು. ಇನ್ನು ತಲೆ ತಗ್ಗಿಸ್ಕೊಂಡು ಹೋಗಮ್ಮ. ನೀನು ನೋಡ್ಬೇಡ, ನೋಡಿದ್ರೆ ಇಲ್ಲದ್ದು ನಮಗೆ ಸುತ್ಕೊಬಿಡುತ್ತೆ. ನೋಡ್ಬೇಡ ನೀನು. ನೋಡಿದ್ರೆ ಒಂಥರ ಅನ್ನಿಸ್ಬಿಡುತ್ತೆ. ನೋಡಕ್ಕೆ ಹೋಗ್ಬೇಡ. ನಾನು ಎಡಗಣ್ಣಗೂ ನೋಡಲ್ಲ. ಈಗ ನಮ್ತ ಚೆನ್ನಾಗಿದ್ರೆ ನಾವು ನೋಡಿ, ಇವಾಗ ಕರಿಯಮ್ಮನಿಗೆ ಪ್ರಾಣಕ್ಕೆ ಪ್ರಾಣ ಕೊಡ್ತೀವಿ. ಏನು ಕಷ್ಟ ಬಂದ್ರು ನಾವು ನೋಡ್ಕೊಂತೀವಿ ನಮ್ಮ ಮನೆಗೆ ಬಂದಿರೋದಕ್ಕೆ. ಇನ್ನು ಯಾರು ಏನು ಹೇಳಿದ್ರು ಸಹ್ಯ, ನಾವು ಕರಿಯಮ್ಮನ ಮಾತ್ರ ಮನೆಯಿಂದ ಆಚೆ ಕಳ್ಸಲ್ಲ, ನೋಡ್ಕೊಂತೀವಿ ಸ್ವಲ್ಪ ದಿನ ಅವಳು ಕಷ್ಟ ಬಗ ಇರೋವರೆಗೂ. ಆ ಥರ ನಮ್ಮ ಮಾತು ಮೀರಿದ್ರೆ ಅವ್ರಿಗೆ ಎಂಥ ಕಷ್ಟ ಬಂದೈತೆ ಅಂದ್ರೆ ಹೋಗಲ್ಲ. ಆ ಥರ ನಾನು ಎಡಗಣ್ಣಗೂ ನೋಡಲ್ಲ. ಬಾರೋತು ಪ್ರಿಯಮ್ಮ, ಹಂಗೆ ನಡಿ, ಸ್ವಲ್ಪ ದೂರ ಹಾಗೆ ಹೋಗ್ತಾ ಇರಬೇಕು. ನೋಡಬಾರ್ದು, ಮುಖನೂ ನೋಡಬಾರ್ದು. ಅಯ್ಯೋ, ಅವ್ರ ಮುಖ ನೋಡಿಲ್ಲ ಅಂತ ನಾನೇನು ಹೇಳ್ತಾ ಕೂತ್ಕೊಂತೀನ. ನಮ್ಮ ಅಮ್ಮ ನೋಡಿ ಯಾವ ಥರ ಮಾಡ್ತಾವ್ರೆ. ನನ್ನ ಮುಖ ನೋಡಿಲ್ಲ ಅಂತೇಳಿ ನನ್ನ ಮಗಳು ಹೊಳ್ತಾ ಕೂತ್ಕೊಂತಾಳೆ ಅಂತ ಅನ್ಕೋಬಿಟ್ಟೈತೆ ನಮ್ಮಮ್ಮ. ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ನಡಿ. ಅವ್ರ ಮುಂದೆ ನಾವು ಹಿಂಗಿರ್ಬೇಕಂತಂದ್ರೆ ನಾವು ಯಾವುದಕ್ಕೂ ಕೇರ್ ಮಾಡೋದಿಲ್ಲ, ನಮ್ಮ ಬಗ್ಗೆ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ ಅನ್ನೋ ಥರ ಇರಬೇಕು. ಹಿಂಗೆ ಯಾವಾಗಲೂ ಸ್ಮೈಲಾಗೇ ಇರಬೇಕು. ಒಳಗೆ ಎಷ್ಟೇ ನೋವು ಇರಲೇಳು, ಅವ್ರಿಗೆ ನಾವು ಆ ಥರ ತೋರಿಸ್ಕೋಬೇಕು ಅಷ್ಟೇನೆ. ತೋರಿಸ್ಕೊಳ್ಳೋದೇನು, ನಾವು ಜೀವನದಲ್ಲಿ ನಿಜವಾಗ್ಲೂ ಸಂತೋಷವಾಗೇ ಇದ್ದೀವಿ. ತೋರಿಸ್ಕೊಳ್ಳೋಕ್ಕಾಗಿ ನಾವೇನು ಸಂತೋಷವಾಗಿಲ್ಲ, ನಿಜವಾಗ್ಲೂ ನಾವು ಸಂತೋಷವಾಗೇ ಇದ್ದೀವಿ. ಬನ್ನಿ. ಅಲ್ಲ, ಅವರು ಆ ಥರ ತಿಳ್ಕೊಂಡವ್ರೆ. ನಾವು ನೋಡಿಲ್ಲ ಅಂತ ಇದು ಮಾಡ್ಕೊಂತಾಳೆ, ನಾವು ಮಾತಾಡಿಸ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂತಾಳೆ, ಅದನ್ನೇ ಕೊರಗ್ತಾ ಇರ್ತಾಳೆ, ಆ ಥರ ಅವರು ಅಂದ್ಕೊಂಡಿರೋದು. ಅಂದ್ಕಂಬ್ಲಿ ಬರ್ರಿ. ಅಯ್ಯೋ, ಯಾರು ಏನು ಅನ್ಕೊಂಡ್ರೆ ಏನಂತೆ. ಓದ್ಲು ಬಿಡೋರು ತಮ್ಮ. ಏತ ತಲೆನ ಓದ್ಲು. ನನಗಂತೂ ಅವನ ಜೊತೆ ಓಡಾಡ್ತಾ ಇರೋದು ನೋಡ್ಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಕಣಮ್ಮ. ನನಗಂತೂ ಅವನ ಜೊತೆ ಓಡಾಡ್ತಾ ಇರೋದು ನೋಡ್ಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರಲ್ಲ, ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ನನಗೂ ನೋಡೋಕೆ ಇಷ್ಟ ಆಗಲ್ಲ, ಹಂಗೆ ಸಿಟ್ಟು ಬಂದ್ಬಿಡುತ್ತೆ. ನೋಡಿ, ನಾವು ಇಷ್ಟೊಂದೆಲ್ಲ ಹೇಳಿದ್ರು ಕೇಳಲಿಲ್ವಲ್ಲಪ್ಪ ಅಂತ ನನಗೂ ಹಂಗೆ ಸಿಟ್ಟು ಬಂದ್ಬಿಡುತ್ತೆ. ನೋಡಿರಿ, ಏನು ಎರಡು ಹೊಲ್ಕಿಸ್ಕೊಂಡು ಯಾತ ಮಾತಾಡ್ತಿದ್ವಿ. ಫಸ್ಟಿಗೆ ನೋಡ್ಕೊಂತಾರೆ ತಗೊಳಮ್ಮ. ಇನ್ನು ಸ್ವಲ್ಪ ದಿನ ಹೋಗ್ಲಿ, ನಮ್ಮ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅವಳಿಗೆ. ಚೆನ್ನಾಗೈತಲ್ವೇ ಹುಡುಗರಿಗೆಲ್ಲ ಆಟ ಆಡೋಕ್ಕೆಲ್ಲ? ಇಲ್ಲಿ ಜಾಗ ಚೆನ್ನಾಗೈತಪ್ಪ ನಮ್ಮ ಹುಡುಗರಿಗೆ. ಚೆನ್ನಾಗೈತೆ ಪುಣ್ಯಾಕ, ಭಾಳ ಇಷ್ಟ ಆಯ್ತು ನನಗಂತೂ. ಒಂಥರ ನೆಮ್ಮದಿ ಆಗ್ಬಿಟ್ಟೈತೆ. ನೆಮ್ಮದಿಗೆ ರಾತ್ರಿ ನಿದ್ದೆ ಮಾಡಿದ್ವಿ, ಒಂಥರ ಚೆನ್ನಾಗೈತೆ ಇಲ್ಲಿ. ಬೂ ಹೋಗ್ತೀನಪ್ಪ. ಒಳ್ಳಿಗೆ ಹೋಗ್ತೀಯಮ್ಮ ಬೂವ ಕಂದ? ಬೂ ಹೋಗ್ತೀಯಾ? ಬೂ ಹೋಗ್ತೀನಿ ಅಂತಾನೆ. ಎಲ್ಲಿಗೆ ಹೋಗ್ತೀಯಪ್ಪ? ಅಕ್ಕನ ಕರ್ಕೊಂಡು ಹೋಗ್ತೀಯ ಬೂವನ? ಅಮ್ಮ, ಅಕ್ಕ 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 ಅನ್ಬೇಕು ಪಾಪ. ಅಕ್ಕ ಪಾಪ ಕಣಮ್ಮ. ತಮ್ಮ ಪಾಪ ಅವನು. ತಮ್ಮ ಪಾಪ ಅನ್ನು
ಇಬ್ರು ಹೆಂಗೋ ಇಲ್ಲಿ ಓಡಾಡ್ಕೊಂಡು ಹೆಂಗೋ ಚೆನ್ನಾಗಿ ಆಡ್ತಾರತ್ತ ನೆನ್ನೆ ಸಿಲ್ ಬಿದ್ದೇ ಬಿಟ್ಟ. ಇಲ್ಲ ಸ್ವಲ್ಪ ಇಲ್ಲಿ ಎಡ್ಜಿದ್ದಂಗೆ ಐತಲ್ಲ, ಈ ಮೆಟ್ಲು ಮೇಲೆ ಬಂದು ನಿಂತ್ಕೊಂಡು ಡಬ್ಬಮ್ಮಂಗೆ ಬಿದ್ದುಬಿಟ್ಟ. ತಗೊಂಬಂದು ಆಡ್ರಮ್ಮ ನೀನು ತಮ್ಮ ಪಾಪಗೂ ಕೊಡು, ಒಳಸ್ಬಾರ್ದಂಗ ತಮ್ಮ ಪಾಪನ್ನ. ಗುಂಡ ಅಗ್ಗಾಳು ಆಂಟಿ ಬಂತು. ಮಾನು ಆಂಟಿ ಆರಾಮಾಗಿ ಕೂತ್ಕೊಂಡಿದ್ದೀರತ್ತೆ. ಅಲ್ಲಿಂದ ಹಿಂಗೆ ಆರಾಮಾಗಿ ಕೂತ್ಕೊಂತಿರ್ಲಿಲ್ಲ, ಹಿಂಗ ಆರಾಮಾಗಿ ಕೂತ್ಕೊಬಿಟ್ಟಿದ್ದೀರಾ. ನೆಮ್ಮದಿಯಾಗಿದ್ದೀವಮ್ಮ, ಇಲ್ಲಿಗೆ ಬಂದಾಗಿಂತಲೂ ನೆಮ್ಮದಿಯಾಗಿದ್ದೀವಿ. ನಾವೇನಿಗಳಮ್ಮ, ಇರಾರಿಬ್ರಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ಇರಾರಿಬ್ರು ಹುಡುಗರ್ನ ನೋಡ್ಕೊಂಡು ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿದ್ದೀವತ್ತು. ಒಂಥರ ಏನು ಕೆಲಸ ಇಲ್ಲ ಕಣಮ್ಮ, ಎಲ್ಲ ಚೆನ್ನಾಗಿದ್ದೀವಿ. ಇಲ್ಲಿಗೆ ಬಂದವಲ್ಲಮ್ಮ ಇವು ಇಲ್ಲಾಸಿ ಬಂದವೆ. ನೋಡಿ ಇಲ್ಲಾಸಿ ಬಂದು ನಮ್ಗಿನ್ನ ಜಲ್ದೆ ಬಂದವಿತ್ತು. ಈಗ ಹಿಂಗೆ ಕುಕ್ಕ ಮಕ್ಕಿಲ್ಲಿ ಕಳಬೆಕ್ಕಳು ಕಣಮ್ಮ, ಇವು ಕಳಬೆಕ್ಕಳು ಕೆಲಸ ಮಾಡ್ಬೇಕಾಗುತ್ತೆ ಅಲ್ಲಿ ಮನೆಯಾಗಿದ್ರೆ ಅಂತ ಹೇಳಿ ಇಲ್ಲಿ ಬಂದು ಹಿಂಗೆ ಲಾವ್ ಹೊಡ್ಕೊಂಡು ಮಾತಾಡ್ಕೊಂಡು ಅವ್ರು ಇರೋ ಬಗ್ಗೆನೆ ಹಿಂಗೆ ಲಾವ್ ಹೊಡಿಯೋಕ್ಕಾಗಿ ಬಂದಿರೋದು. ಲಾವ್ ಹೊಡಿಯಕ್ಕೆ ಬಂದಿರೋದು ಕಣಮ್ಮ ಇವು ಕಾಳಬೆಕ್ಕಳು. ಗೊತ್ತಾಯ್ತು ಕಾಳಬೆಕ್ಕಳು ಎಂತವು ಅಂತ. ಹ್ಞೂನಮ್ಮ, ಅದಕ್ಕೆ ಬಂದಿರೋದಲ್ಲ. ಇವಳು ಮಾತಾಡಕ್ಕೆ ಬಂದವ ಇವೆರಡೂನು. ನನಗಂತೂ ನೋಡೋಕ್ಕಾಗ್ತಿಲ್ಲ. ನಡಿಯಮ್ಮ, ಇಲ್ಲಿಗೆ ಬಂದು ಇದ್ದಾರೆ. ಕಾಳಬೆಕ್ಕಳು ಇವೆಲ್ಲನ. ಬರೀ ಒಳಗೆ ಜ್ಯೂಸ್ ಗೀಸ್ ಏನಾದರೂ ಮಾಡ್ತೀವಿ. ಮ್ಯಾಂಗೋ ಐತೆ, ಮ್ಯಾಂಗೋ ಜ್ಯೂಸ್ ಮಾಡ್ತೀನಿ. ಇರ್ಲಿ ಪರವಾಗಿಲ್ಲ ಬಿಡಾಕ, ಪಾಪ ನೀವು ಆಟ ಆಡಿಸ್ತಾ ಇದ್ರೆ ಮಕ್ಳನ್ನ ಆಟ ಆಡಿಸ್ರಿ. ನೋಡಿ ಮಾತಾಡೋದ ಪುಕ್ಸಟ್ಟೆ ಮನೆ ಸಿಕ್ಕೈತೆ, ಅದಕ್ಕೆ ಇದ್ದಾರೆ. ಪುಕ್ಸಟ್ಟೆ ಮನೆ ಇಲ್ಲಾಂದ್ರೆ ಇರ್ತಿರ್ಲಿಲ್ಲ ಕಣಮ್ಮ. ಮತ್ತೆ ಪುಕ್ಸಟ್ಟೆ ಸಿಕ್ಕಿರೋದಕ್ಕೆ ಅವನು ಲೋಕಿ ಫ್ರೆಂಡ್ ಅಲ್ಲ ಅವನು ಲೋಕಿ, ಅದಕ್ಕೆ ಕೊಟ್ಟೆವನು ಅವನು. ನನಗೆ ಗೊತ್ತಿಲ್ಲದಲ್ಲ ಬಾ, ನನಗೂ ಎಲ್ಲ ಗೊತ್ತೈತಿ. ಅವನು ಬಿಡು ಏನೋ ಇರ್ತಾನೆ ಅಂತ ಹೇಳಿ ಕೊಟ್ಟೆವನಿ. ಓಹೋ ಹೆಂಗೆ ಅಬ್ಬಬ್ಬಬ್ಬಬ್ಬ, ನನಗೆ ಗೊತ್ತಿಲ್ವಿ. ಅಲ್ಲ ತಗ್ಗಿಸ್ಕೊಂಡು ಹೋಗ್ತಾವ್ರೆ ತಾಯಿ ಮಗಳಿಬ್ರು. ನಾವಲ್ಲಿ ನಿಂತ್ಕೊಂಡಿದ್ವಾ, ನಾನು ಮತ್ತೆ ಮಾನು ಅವ್ರುವಾಗ್ಲೂ ಹಂಗೆ. ಋತು ಅಕ್ಕ ಹೆಂಗ್ ಗೊತ್ತಾ, ಅವ್ರ ಅಮ್ಮನ ಹಿಂಗೆ ಇಟ್ಕೊಬಿಟ್ಟು ತಲೆ ತಗ್ಗಿಸ್ಕೊಂಡು ಹೋಗ್ತಾವ್ರೆ, ನೋಡಲ್ಲ ಅನ್ನೋ ಥರ. ನಾವು ಮಡಿಕೆ ಮಾಡ್ತಿದ್ರಲ್ಲ ಅಲ್ಲಿಗೆ ಹೋದ್ವಾ, ಮಡಿಕೆಯಲ್ಲಿ ತುಂಬ ಚೆನ್ನಾಗಿರ್ತಾವಲ್ವಾ. ನಮ್ಮ ಮನೆಗೂ ತಗೊಂಬಂದು ಇಟ್ಕೊಂಡಿದೀವ. ತುಂಬ ತಣ್ಣಗಾಗ್ತವೆ, ಇಲ್ಲೇ ತಗೊಂಡು ಹೋಗಿದ್ದು ಅಂತ ಹೇಳಿ ನಾವು ನೋಡ್ತಿದ್ವಿ ಅಲ್ಲಿ ನಿಂತ್ಕೊಂಡು. ಅದಕ್ಕೆ ಲಾಸಿ ಬಂದಿದ್ದಕ್ಕೆ ನಮ್ಮಮ್ಮ ನೋಡಲ್ಲ ಅಂತ ತಲೆ ತಗ್ಗಿಸ್ಕೊಳುತ್ತೆ. ಏನು ನೋಡ್ಲಿಲ್ಲ ಅಂದ್ರೆ ಫಸ್ಟ್ ಅಪ್ಪ ನೋಡ್ಲಿ ಸಾಕು. ಅವ್ರಿಗೆ ಇವಾಗ ನಾವು ಇಲ್ಲಿ ಹುಡುಗರು ನಡೆಸ್ತಾ ಕೂತ್ಕೊಂಡಿರೋದು ನೋಡಿನಿ ಅರ್ಧ ತಡ್ಕೊಂಬಕ್ಕಾಗ್ತಿಲ್ಲ ಮನೋ ಅವ್ರಿಗೆ. ತಾಯಿ ಮಗಳಿಗೆ ಇಬ್ಬರಲ್ಲಿ ಎಷ್ಟು ಹುರ್ಕೊಂಡಿರ್ತಾರೋ. ನಾವಿಲ್ಲಿ ಬೇಕಾದ್ರೆ ಹುಡುಗರು ನಾಡ್ಸ್ಕೊಂಡು ಇವಾಗ ಆರಾಮಾಗಿ ಕುಕ್ಕಂಡವ್ರಲ್ಲ ಇವರು, ಕೆಲಸ ಮಾಡ್ದಂಗೆ ಅಂತೇಳಿ ಒಟ್ಟುರಿ. ನಮ್ಮ ಅತ್ತಿಗಂತೂ ಸ್ವಲ್ಪ ಹೊತ್ತು ಕುಕ್ಕಂಡ್ರು ಸಹಿಸ್ಕೆಮಲ್ಲ ನಮ್ಮ ಅತ್ತೆ. ನಾನು ಪುಣ್ಯಾಕ ಬೇರೆ ಇಬ್ರು ಹೊರ ಕುಕ್ಕಂಡಿದೀವಿ ಹುಡುಗರ್ನ ಕುಂಡ್ರಸ್ಕೊಂಡು. ಇವರು ನೋಡಿ ಹೆಂಗೆ ಕುಕ್ಕಂಡವ್ರೆ, ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಅಂತ ಮಾಡ್ಲಿ. ಇವಾಗ ಅಲ್ಲ ಮನೆಯಾಗ ಅಷ್ಟು ದೊಡ್ಡ ಮನೆಗೆ ಕಸ ಹೊಡೆದು ನೆಲ ಒರೆಸಿ ಎಲ್ಲನ ಮಾಡ್ಲಿ ಗೊತ್ತಾಗುತ್ತೆ. ಎಷ್ಟು ದೊಡ್ಡ ಮನೆ ಗೊತ್ತೇ ನಮ್ಮದು. ಅದನ್ನೆಲ್ಲ ಮಾಡೋಷ್ಟೊತ್ತಿಗೆ ಸಾಕಪ್ಪ ಅನಿಸುತ್ತೆ. ಕಸ ಹೊಡಿಯೋಕ್ಕೆ ಸಾಕಾದಂಗೆ ಆಗುತ್ತೆ. ಮಾಡಲಿ, ಅವರೆಲ್ಲ ಮಾಡಿದ್ರೇನೆ ಗೊತ್ತಾಗೋದು ಕೆಲಸಗಳನ್ನೆಲ್ಲ. ನೆಮ್ಮದಿ ಬೇಕಕ್ಕ, ಮನುಷ್ಯನಿಗೆ ಎಷ್ಟು ದುಡಿದ್ರೂ ನೆಮ್ಮದಿ ಬೇಕು. ದುಡ್ಡು ಮುಖ್ಯ, ನೆಮ್ಮದಿನೂ ಮುಖ್ಯ, ಎಲ್ಲ ಮುಖ್ಯ ಅಕ್ಕ. ಮನುಷ್ಯನ ಜೀವನದಲ್ಲಿ ಎಲ್ಲ ಇರಬೇಕು, ಪ್ರತಿಯೊಂದೂ ಎಲ್ಲ ಮುಖ್ಯ ಆಗುತ್ತೆ. ನೀವಾಗ ಹೆಂಗೋ ನೆಮ್ಮದಿಯಾಗಿದ್ದೀರಾ ಬಿಡಿ, ನೆಮ್ಮದಿ ಮುಖ್ಯ ಫಸ್ಟು. ನೆಮ್ಮದಿಯಾಗಿರೋದು ನೋಡಬೇಕು. ಹೆಂಗೋ ಹೊತ್ತಾಗೆ ನಿಮ್ಮ ಮಕ್ಕಳನ್ನ ಆಟ ಆಡಿಸ್ಕೊಂಡು, ಜಾಗನೂ ಚೆನ್ನಾಗಿತ್ತು, ವಿಶಾಲವಾಗಿ ಒಳ್ಳೆ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ನನಗೂ ತುಂಬ ಇಷ್ಟ ಆಯಿತು. ಬರ್ರಿ ಒಳಗೆ, ಏನಾನ ಜ್ಯೂಸ್ ಗೀಸ್ ಏನಾದರೂ ಮಾಡ್ತೀವಿ. ಬರ್ರಿ ಒಳಗೆ ಹೋಗಿ ಕೂತ್ಕೊಂಡು ಮಾತಾಡೋಣ. ಬರ್ರಿ ಬಾನೆ ಮನು ಬಾ. ಹೆಂಗ್ ಹೊತ್ತಾಗೆ ನಿಮ್ಮ ಮಾವರೂ ಬೆಳಗ್ಗೆ ಹೇಳ್ತಾ ಇದ್ರು ಏನಾದರೂ ಮಾಡಿ ಊಟಕ್ಕೆ ಕರಿ ಅಂತ ಹೇಳಿ ಹೇಳ್ತಿದ್ರು. ನಾನು ನಾಳೆ ಕರಿಯೋಣ ಅಂತ ನಾನು ಸುಮ್ಮನಾದೆ. ಬರ್ರಿ ಒಳಗೆ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ಹೆಂಗೆ ನಮ್ಮ ಅತ್ತೆಯವರು ಸುಖವಾಗಿದ್ದಾರೆ. ಇಬ್ಬರೂ ಬೇರೆ ಬಂದಾಗಿಂದ ತುಂಬ ಖುಷಿಯಾಗಿದ್ದಾರೆ. ತುಂಬ ಚೆನ್ನಾಗಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೊರಗೆಲ್ಲ ಕೂತ್ಕೊಂಡು ಮಾತಾಡ್ತಾವ್ರೆ. ಅದನ್ನು ನೋಡ್ಬಿಟ್ಟು ನಮ್ಮ ಅಮ್ಮನಿಗೂ ನಮ್ಮ ಅಜ್ಜಿಗೂ ಸಹಿಸ್ಕೋಬೇಕಾಗ್ತಾ ಇಲ್ಲ. ನಮ್ಮ ಅಮ್ಮ ಅಂತ ನಾನು ನನ್ನ ಗಂಡ ಬರ್ತಾ ಇರೋದು ನೋಡಿ ತಲೆ ತಗ್ಗಿಸುತ್ತೆ. ನೋಡಲ್ಲ ಅನ್ನೋ ಥರ. ನೋಡ್ರಿ ಯಾವ್ಯಾವ ಥರ ಅವತಾರಗಳು ಆಡ್ತಾ ಇದ್ದಾರೆ ಅಂತ. ನೋಡೋಣ ಇದು ಎಷ್ಟು ದಿನ ನಡೆಯುತ್ತೆ ಅಂತ ನಾನು ನೋಡ್ತೀನಿ ಅಲ್ವಾ. ಸ್ವಲ್ಪ ದಿನ ಕಾಯ್ಬೇಕಷ್ಟೇ. ಯಾವುದೇ ಆಗಲಿ ಜಾಸ್ತಿ ದಿನ ನಡೆಯಲ್ವಂತೆ. ಸ್ವಲ್ಪ ದಿನ ಸುಮ್ಮನೆ ನೋಡ್ತಾ ಇರಬೇಕು. ಆಮೇಲೆ ಭಗವಂತ ಯಾರಿಗೇನು ಕೊಡಬೇಕು ಅಂತ ಗೊತ್ತಾಗ್ತಾ ಇರುತ್ತೆ. ಮಾಡ್ತಾನೆ ಅವೆಲ್ಲ. ನನಗೆ ದೇವ್ರು ಇದ್ದಾನೆ ಅನ್ನೋ ನಂಬಿಕೆ ಐತೆ. ದೇವ್ರು ನನ್ನ ಕಾಪಾಡ್ತಾನೆ, ನಾನು ಚೆನ್ನಾಗಿಟ್ಟಿರ್ತಾನೆ. ನನಗೇನು ಯಾವುದೇ ರೀತಿ ಮನಸ್ಸಲ್ಲಿ ಏನು ಗೊಂದಲ ಇಲ್ಲ. ಒಳ್ಳೆ ಗಂಡ, ಒಳ್ಳೆ ಮನೆ ಸಿಕ್ಕೈತೆ. ನಿಜ ನಾನೊಂಥರ ಅದೃಷ್ಟ ಅಂತಲೇ ಹೇಳ್ಬೋದು. ನನಗೆ ದೇವರು ನನಗೆ ಒಳ್ಳೇದು ಮಾಡ್ದ, ನಾನು ಅದೃಷ್ಟವಂತೆ ಅಂತಲೇ ಹೇಳ್ಬೋದು. ನನಗೆ ನಾನೇ ಹೊಗಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರೋ ಏನೋ ಅನ್ಕೊಳಕ್ಕೆ ಹೋಗ್ಬೇಡಿ ನನ್ನ ಬಗ್ಗೆ. ನನಗೆ ನಾನೇ ಹೊಗಳ್ಕೊಳ್ತಾ ಇದ್ದೀನಿ. ಇಂಥ ಒಳ್ಳೆ ಗಂಡ ಸಿಕ್ಕಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಂತಾರೆ. ನಿಜವಾಗ್ಲೂ ನನಗೆ ತವ್ರ ಮನೆ ಸ್ವಲ್ಪನೂ ನೆನಪಾಗಿಲ್ಲ. ನಮ್ಮಮ್ಮ ಈಗ ನಾನೇನು ಬೇರೆಯವ್ರನ್ನಾಗಿದ್ರೆ ಬಿಡು ಅನ್ಬೋದಾಗಿತ್ತು. ಸೆಟ್ ಆಗಿರೋ ಹುಡುಗನ ಜೊತೆಗೆ ನಾನು ಮದುವೆ ಆಗಿದ್ದೀನಲ್ಲ, ನಾನು ಮಾಡಿರೋದ್ರಲ್ಲಿ ಯಾವುದೇ ರೀತಿ ಏನೂ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ.
ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಅವರು ನೋಡಿ ಖುಷಿ ಪಡಲಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ದಯವಿಟ್ಟು ವಿಡಿಯೋ ನೋಡಿ ಯಾರೋ ಸುಮ್ಮನೆ ಆಗಬೇಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.